ನಾನು ಕೇರಳದಲ್ಲಿ 26ನೇ ತಾರೀಕಿಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ. ನಾನು 5ನೇ ತಾರೀಕು ಬರಬೇಕಂತ ನಮ್ಮ ಮುಖ್ಯಮಂತ್ರಿ ಸೂಚನೆ ಮೇಲೆ 5ನೇ ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ಇವತ್ತು ಪ್ರಚಾರಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಬಂದಿದ್ವಿ. ಯಾರೆಲ್ಲ ಮುಗಿಸ್ಕೊಂಡ್ರಂತ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿದ್ರೆ ನಾನು ಯಾವತ್ತೂ ಮಾಧ್ಯಮದಲ್ಲೂ ನಾಮಿನೇಷನ್ ಆಗುವಾಗ ನಾಮಿನೇಷನ್ ಹಾಕಿದ್ದೀನ. ನಾನು ಮನೆ ಮುಖ್ಯಮಂತ್ರಿ ಬರಬೇಕಾಗಿತ್ತು. ನನ್ನ ಕ್ವಶನ್ ಇತ್ತು, 3 ಕ್ವಶನ್ಸ್ ಇತ್ತು. ಅಲ್ಲೇ ಮಾಧ್ಯಮದಲ್ಲಿ ವಿಧಾನಸೌಧದಲ್ಲಿ ಹೇಳಿದೆ ಮಾಧ್ಯಮದವ್ರಿಗೆ ನಾನು ಆಕ್ಚುಲಿ ಕ್ವಶನ್ ಇದ್ದಿದ್ದ ಕಾರಣಕ್ಕೆ ನಾವು ಓದ್ ಸಾಧ್ಯ ಆಗಿಲ್ಲ. ನಾನು ಚುನಾವಣೆ ಪ್ರಚಾರಕ್ಕೆ ಹೋಗ್ತೀನಿ, ಗೆಲ್ಸ್ಕೊಂಡೇ ಬರ್ತೀನಿ ಅಂತ ಹೇಳಿದ್ದೀನಿ ನಾನು. ಏನೇನು ಕಂಡೀಷನ್ ಹಾಕಿಲ್ಲ. ಏನಾಯ್ತು ಈಗ ಬರ್ತಿದ್ದೇನೆ. ನಾನು ಒಂದ್ಸತಿ ದಾವಣಗೆರೆ ಬಂದಿದ್ದೆ. ಹುಬ್ಳಿಯಿಂದ ಬೈ ರೋಡ್ ದಾವಣಗೆರೆ ಹೋಗ್ತಾ ಇದ್ದೆ. ನಮ್ಮ ಅಧ್ಯಕ್ಷರ ಮನೆಗೆ ಊಟಕ್ಕೆ ಕರೆಯುವಾಗ ಒಂದು 400 ಜನ ಸೇರಿದ್ರು. ಎಲ್ಲಾ ಸೇರಿದ್ರು. ಅವ್ರು ಕೇಳಿದ್ರು ಟಿಕೆಟ್. ಸಾರಿ ಬರೀ ಹಿಂದಾಗಿ ಟಿಕೆಟ್ ಕೊಡಿಸ್ತಾರೆ. ಆಯ್ತಪ್ಪ ನೀವು ಕೊಡಿ, ನಾನು ಹೋಗಿ ಹೈಕಮಾಂಡ್ ಹಿಡಿದೀನಿ. ನಾನು ಬಹಳ ಸತಿ ಹೇಳ್ತೀನಿ. ನಮ್ಮ ಕಾಂಗ್ರೆಸ್ ಪಕ್ಷ ಅಂದ್ರೆ ಹೈಕಮಾಂಡ್ ಪಕ್ಷ. ಚಾಮರಾಜಪೇಟೆ ನಾನು MLA ಆಗಿದ್ದೀನಿ. 28 ನನ್ಗೆ ಕೊಡ್ತಾರಂತ ನಿರೀಕ್ಷೆ ಇಟ್ಕೊಂಡಿಲ್ಲ. ನಾನು ಹೈಕಮಾಂಡ್ ಕೊಡ್ಬೇಕಾಗಿತ್ತು. ಹೈಕಮಾಂಡ್ 224 ಕ್ಷೇತ್ರ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕ್ಷೇತ್ರ, ರಾಹುಲ್ ಗಾಂಧಿ ಅವ್ರ ಕ್ಷೇತ್ರ, ಪ್ರಿಯಾಂಕಾ ಗಾಂಧಿ ಅವ್ರ ಕ್ಷೇತ್ರ. ಅವ್ರು ಯಾರು ನನ್ಗೂ ಟಿಕೆಟ್ ಕೊಡ್ಬೋದು, ಕೊಡ್ಲೇ ಇರ್ಬೋದು. ಹೈಕಮಾಂಡ್ ಬಿಟ್ಟಿದ್ದಾರೆ. ಇಲ್ಲ, CM ಅವ್ರು ಫೋನ್ ಮಾಡಿ ವೇಣುಗೋಪಾಲ್ ಅವರು 7ನೇ ತಾರೀಕು ಅಲ್ಲೇ ಇರ್ಬೇಕಂತ ಮನೆ ಸಿದ್ದರಾಮಯ್ಯ ಕೇಳ್ಕೊಂಡು, ಇಲ್ಲ ಕಣೋ ನೀನ್ ಬರ್ಲೇಬೇಕು 5ನೇ ತಾರೀಕಿಗೆ, ನೀನ್ ಬರ್ಲೇಬೇಕು, ನಾನು ಎಲ್ಲಾ ಕಡೆ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವೇಣುಗೋಪಾಲ್ ಫೋನ್ ಮಾಡ್ಬಿಟ್ಟು ಸಿದ್ದರಾಮಯ್ಯ ಅವರು ಇಲ್ಲ ಸರ್ ನಾನು ಹೇಳ್ಬಿಟ್ಟಿದ್ದೀನಿ, ಅವ್ರನ್ನ ಕಳ್ಸ್ಕೊಂಡು ನಾನು ಆಕ್ಚುಲ್ ಬರ್ತಾ ಇದ್ದೆ 5ನೇ ತಾರೀಕು ವೇಣುಗೋಪಾಲ್ ರಿಕ್ವೆಸ್ಟ್ ಮಾಡ್ತೇನೆ. ಇಲ್ಲ ಸರ್ ಮೊದಲ ಸೃಷ್ಟಿ ಮಾಡ್ಬಿಡ್ತಾರೆ, ಅಲ್ಲಿ ಸುಮ್ಗೆ ಏನೇನೋ ಪ್ರಚಾರ ಮಾಡ್ತಾರೆ, ನಾನು ಹೋಗಿ ಬರ್ತೀನಿ, ಒಂದ್ ದಿನಕ್ಕಾದ್ರೂ ಹೋಗಿ ಬರ್ತೀನಿ ಅಂತ ನಾನು ವೇಣುಗೋಪಾಲ್ ಅವ್ರು ಹೇಳಿದೆ. 5ನೇ ತಾರೀಕು ಬರ್ಬೇಕಾ? ಮತ್ತೆ ನನಗೆ ಬಂದ ಅಬ್ದುಲ್ ಜಬ್ಬಾರ್ ಕಾಣಿಸ್ತಾ ಇಲ್ಲ ಸರ್. ಈಗ ಅಬ್ದುಲ್ ಜಬ್ಬಾರ್ ಅವ್ರು ಕಾಣಿಸ್ತಾ ಇಲ್ಲ. ಅವ್ರು ಕೇರಳ ಇಂದ ಇಲ್ಲೇ ಬಂದಿದೆ, ನನ್ನ ಜೊತೆ ಇದ್ರ. ಈಗ ಮುಂಚಿತ ಮನೆಗೆ ಹೋಗಿದ್ರಿ ನೀವು? ನನ್ನ ಜೊತೆ ಕರ್ಕೊಂಡು ಹೋಗಿದ್ದು ಕೇಳಿದ್ರೆ ಸರಿ, ಗೊತ್ತಿಲ್ಲ ಕೇಳ್ತೀನಿ. ಕರ್ನಾಟಕದ ಕ್ಯಾಬಿನೆಟ್ ಬಂದಿದ್ದೀನಿ ಮಾತ್ರ. ನಮ್ಮ ದಾವಣಗೆರೆ 3 ಸರಿ MP ಆಗಿದ್ರು, ಇಲ್ಲಿ ಬಂದು NH ಆಗಿದ್ರು, ತಮಗೆ ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಕರ್ನಾಟಕ ಬಗ್ಗೆ ಮಾತಾಡುವ, ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ಬೇರೆ ಕೇಳಿದ್ರೆ ಪ್ರಚಾರ ಜನ ಬಂದಿಲ್ಲ. ಈಗ ನೋಡಿದ್ರು ಒಂಥರ ಘೋಷಣೆ ಆಗ್ಬಿಟ್ಟಿಲ್ಲ. ಬೆಳಗ್ಗೆ ಯಾರ ಜೊತೆ ಗೊತ್ತಿಲ್ಲ. ಅಲ್ಲಿಂದಾನೆ ಒಂದು 30 ಕಿಲೋಮೀಟರ್ ಜನ ಸಾಗರ ಆಯ್ತು. ವೇಣುಗೋಪಾಲ್ ಇದ್ರೆ ಕೇಳಿದ್ರೆ ಜನ ಸಾಗರ ಆಯ್ತು. ಸರ್ ಇದು 100 ಅವತ್ತು ಹೇಳಿದ್ದೀನಿ, ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. 100 ಸಮರ್ಥರು ಗೆಲ್ತಾರೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100 ಗೆಲ್ತಾರೆ. ನಾಳೆ ನಾನು ಬಾಗಲಕೋಟೆಗೆ ಬಾಗಲಕೋಟೆಗೆ ಕೊಟ್ಟಿದ್ದಾರೆ. ಈಗ ಮಲ್ಲಿಕಾರ್ಜುನ ಅಗತ್ಯ ಇದೆ, ಬಂದಿದ್ರೆ ಬರ್ತೀನಿ ನಾನು ವಾಪಸ್. ಸರ್ ಈಗ ಸರ್ ಇನ್ಚಾರ್ಜ್ ಇದ್ದಾರೆ, ಅಭಿಷೇಕ್ ಅಂತ ಇಲ್ಲೇ ಇನ್ಚಾರ್ಜ್ ಇದ್ದಾರೆ. ನಮ್ಮ ಮಂತ್ರಿ ಸ್ನೇಹಿತರು ಸುಧಾಕರ್ ಅವರು ಇನ್ಚಾರ್ಜ್ ಇದ್ದಾರೆ. ನನ್ನ ಅಗತ್ಯ ಇದೆ ಬನ್ನಿ ಅಂದ್ರೆ ಬಂದು ಹೋಗ್ತೀನಿ. ಸರ್ ಈಗ ಬಾಗಲಕೋಟೆಗೂ ಕೇಳ್ತಾರ. ಈಗ ಅದಕ್ಕೆ ಟೈಮ್ ಅಂತ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾರೆ. ಸರ್ ಈಗ 13 ಜನ ಅಲ್ಪಸಂಖ್ಯಾತ ಸ್ವತಂತ್ರ ಅಭ್ಯರ್ಥಿಗಳಿದ್ದಾರೆ, ಅವ್ರ ಜೊತೆ ಏನಾದ್ರು ಮಾತಾಡ್ತೀರಾ ಸರ್? ಕರೆದು ಹೋದ ಸತಿನೂ ತಮ್ಮ ಗೊತ್ತೇ ಇದ್ದಂಗೆ 4 ಜನ ಅಭ್ಯರ್ಥಿ ಆಗಿದ್ರು. 4 ಜನ ಅಭ್ಯರ್ಥಿ ಆಗಿದ್ರು. ಇದ್ರು ಜನತಾದೆಲ್ಲ ಬೇರೆ ಇಂಡಿಪೆಂಡೆಂಟ್ ಎಷ್ಟು ಎಲ್ಲ ಸೇರಿ 3 ಸಲ ಎಲ್ಲ ಸೇರಿ 3 ಸಲ ಅವ್ರಿಗೂ ತಗ್ಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇನ್ನ ಟೈಮ್ ಇದೆಯಲ್ಲ, ಇನ್ನು 5ನೇ ತಾರೀಕು ಅಂದ್ರೆ ಇನ್ನ 4ನೇ ತಾರೀಕು 1 ಗಂಟೆ ಏನೇನೋ ಆಗ್ಬಿಡ್ತದೆ. 1 ಗಂಟೆದಲ್ಲಿ ಏನೇನೋ ಆಗ್ಬಿಡ್ತದೆ. ಅಲ್ಲ ಸರ್, ದಾವಣಗೆರೆ ಲೇಟ್ ಆಗಿ ಬಂದಿಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ರಲ್ಲ, ಹೇಗೆ ಅಂತ? ಕಾಂಗ್ರೆಸ್ ಭದ್ರಕೋಟೆ ಇದ್ದು, ದಾವಣಗೆರೆ ಸೌಶಲ್ಯ ಜನ ಕಾಂಗ್ರೆಸ್ ಭದ್ರಕೋಟೆ ಇದ್ದು, ಯಾರು ಬರ್ಲಿ ಯಾರು ಬಿಡ್ಲಿ ಕಾಂಗ್ರೆಸ್ ಹೋಗ್ಲಿ.
ಜನರ ಮುಂದೆ ಇಲ್ಲಿ ಕಾಂಗ್ರೆಸ್ಗೆ ಓಟ್ ಸರ್ ದಾವಣಗೆರೆ ಮುಸಲ್ಮಾನರ ಸ್ವಾಭಿಮಾನದ ಒಂದು ಹೋರಾಟ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ದು ಈಗ ನೋಡಿ, ಈಗ ಟಿಕೆಟ್ ಹೇಳಿದ್ರು ಕೊಟ್ಟಿರೋದು ಅಸಮಾಧಾನ ಇದೆ, ಸರಿಪಡ್ತೀವಿ ಇನ್ನೊಂದು 4 ದಿನ ಇದೆ, ಸರಿಪಡ್ತೀವಿ ನಾವು ಸರಿಪಡ್ತೀವಿ. ಈಗ ಅವತ್ತಿಂದ ಪದ್ಧತಿ ನಾನಾಗಿ ಹೇಳಿದ್ದೀನಿ, ನಾನಾಗಿ ಮನೆ ಮುಖ್ಯಮಂತ್ರಿಗೆ ಹೇಳಿದ್ದೀನಿ, ಮುಖ್ಯಮಂತ್ರಿಗೆ ಹೇಳಿದ್ದೀನಿ, ನಾನು ಹೌದ್ರಿ ನಮ್ಮ ಕೇಳ್ತಾರೆ ನಿಜ. ಈಗ ಅವತ್ತಿಂದ ಪದ್ಧತಿ ಬಂದಿದೆ, ಅವ್ರ ಕುಟುಂಬಕ್ಕೆ ಕೊಡ್ಬೇಕಂತ ಪದ್ಧತಿ ಬಂದಿದೆ. ಈಗ ಬಾಗಲಕೋಟೆಯಲ್ಲಿ ಅವ್ರ ಕುಟುಂಬ ಭೇಟಿ ಅವ್ರ ಮಗನ್ ಕೊಡ್ತಾ ಇದ್ದೀವಿ, ಈಗ ಕುಟುಂಬಕ್ಕೆ ಕೊಡ್ಬೇಕಂತ ಪದ್ಧತಿ ಇದೆ. ಜನರಲ್ ನಾವು ಮಲ್ಲಿಕಾರ್ಜುನ, ಸುಜ್ಜವಲ, CM, DCM ಎಲ್ಲ ಕೂತ್ ಮಾತಾಡಿದ್ವಿ, ಕನ್ಸಿಡರ್ ಮಾಡಿ ನೋಡ್ತೀನಿ ಸರ್. ನಾನು ಏನಂತೆ ನೋಡ್ತೀನಿ ಅಂತ ಹೇಳಿದ್ದಾರೆ, ಹೈಕಮಾಂಡ್ ನೋಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೇಳ್ತೀನಿ ಅಟ್ಲೀಸ್ಟ್ 20 ಕೊಡಿ, 28 ನಾವು ಕೊಡಿ ಅಂತ. ಆಯ್ತು ಅಂತ ಹೈಕಮಾಂಡ್ ನೋಡು ಅಂತ ಹೇಳ್ತಾರೆ. ನಾನು ಹೇಳ್ದೆ ಅಲ್ವಾ, ಇನ್ಕ್ಲೂಡಿಂಗ್ ನನ್ನ ಚಾಮರಾಜಪೇಟೆ, ನಾನು 5 ಬಾರಿ MLA ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ಕಾಂಗ್ರೆಸ್ ಕೊಡ್ತಾರಂತ ಇಲ್ಲ, ಯಾರು ಬೇಕಾದ್ರೂ ಕೊಡ್ಬೋದು, ಹೆಂಗಿ ಫಾರ್ ಎನಿಬಡಿ ಇನ್ಕ್ಲೂಡಿಂಗ್ ಚಾಮರಾಜಪೇಟೆ ಅಂತ ಹೇಳಿ. ಹೈಕಮಾಂಡ್ ಹ್ಯಾಸ್ ಟು ಟೇಕ್ ದ ಕಾಲ್. Nobody can. SS ಮಲ್ಲಿಕಾರ್ಜುನ ಅವರು ಜಮೀರ್ ಅಹಮದ್ ಅವರು ಬರ್ಲಿಲ್ಲ ಅಂದ್ರೆ ಒಳ್ಳೇದು ಅನ್ನೋ ಒಂದು ಹೇಳಿಕೆ ಸಮಾಜದಲ್ಲಿ ಸಾಕಷ್ಟು ಕಾರಣಗಳಿದೆ. ನಾನು ಆತ್ಮೀಯ ಸ್ನೇಹಿತರು, ಅದಕ್ಕಿಂತ ಮುಂಚೆ ಅವ್ರು ಕೇಳಿದ್ರು ತಾವೇನಿದೆ, ಅವ್ರು ಯಾರು, ಅವ್ರು ಏನಿಗೆ ಬಂದ ಏನಂತೆ, ನಾನು ಅವತ್ತು ಏನಿಗೆ ನನ್ನ ಆತ್ಮೀಯ ಸ್ನೇಹಿತರೆ ಏನೋ ಸಿಟ್ಟಲ್ಲಿ ಹೇಳಿದ್ದಾರೆ. ಅವತ್ತು ದಾವಣಗೆರೆ ನಾನು ಬಂದಿದ್ದೆ, ನಾನು ಯಾರ ಭಾಷೆ ಸಹಜ, ನಾನು ಚಾಮರಾಜಪೇಟೆ ಬಂದು ಹೇಳಿದ್ರೆ ನಾನು ಹೇಳ್ತೀನಿ, ನಾನು ಬರೀ ಜನ ಬಿಡ್ತೀನಿ. ಏನೋ ಗೊಂದಲ ಇಲ್ಲ. ನಾನು ಜಮೀರು ಬಹಳ ದಿವಸ ಸ್ನೇಹಿತು, ಚಡ್ಡಿ ದೋಸ್ತುಗಳು ಏನೋ. ನಾನು ಇವರಿಗೆ ಜಮೀರು ಅಂತಾನೆ ಮಾತಾಡೋದು, ಅವನು ಮಲ್ಲು ಅಂತಾನೆ ಮಾತಾಡೋದು. ಬಾರು ಹೋಗು ಅಂತ ಅವ್ರು ಕರಿತಾನೆ, ನಾನು ಬಾರು ಹೋಗು ಅಂತಾನೆ ಕರಿತೇವೆ. ಏನ್ ಅದ್ರಾಗ ಏನೇ ಮಾತಿಲ್ಲ, ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡು ಏನೋ ಒಂದು ಸಣ್ಣ ವಿಷಯಗಳು ಇವುಗಳು ಆಗಿರ್ಬೋದು, ಆದ್ರೆ ಎಲ್ಲ ಸರಿ ಹೋಗಿರ್ತೀವಿ. ಯಾವ್ದು ಏನು ವೈಯಕ್ತಿಕವಾಗಿ ಯಾವ್ದು ಇಲ್ಲ. ಜಮೀರು ನಾವು ಸ್ನೇಹಿತರು, ಸ್ನೇಹಿತರಾಗಿ ಇರ್ತೀವಿ. ಎಲ್ಲಾರ್ಗು ಯಾರ್ಯಾರು ಪಕ್ಷದಲ್ಲಿ ಅಸಮಾಧಾನ ಇದೆ, ನಾನು ಈಗ ಟ್ಯಾಕ್ಸ್ ಸರ್ ಹೇಳಿ ಸರ್ ಅವ್ರು. ನಮ್ಮ ಹೈಕಮಾಂಡ್ ಇದ್ದಾರೆ. ಈಗ ನನಗೆ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಯಾರು ಅಸಮಾಧಾನ ಇದ್ದಾರೆ ಅವ್ರಿಗೆಲ್ಲ ವಾಪಸ್ ಸಮಾಧಾನ ಮಾಡಿ ಕರ್ಕೊಂಡು ಬರ್ಬೇಕು. ನಾನು ಲಿಸ್ಟ್ ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ಇವತ್ತು ತಾವು ಹೇಳಿದ್ರಿ ಜಬ್ಬಾರ್ ಸಾಹೇಬ್ ಮಾತಾಡಿದ್ರು. ಎಲ್ಲ ನಮ್ಮ ಪಾರ್ಟಿ ಕಾಂಗ್ರೆಸ್ ಅವ್ರದ್ದು, ನಾವು ಒಂಥರ ಕುಟುಂಬ ಇತ್ತು. ಕಾಂಗ್ರೆಸ್ ಫ್ಯಾಮಿಲಿ ಅಲ್ಲ ಸರ್, ಸರ್ ಈಗ ಅವರು ಅಲ್ಪಸಂಖ್ಯಾತ ರಾಜ್ಯ ಘಟಕದ ಅಧ್ಯಕ್ಷರು ಸರ್. ಈಗ ಅಬ್ದುಲ್ ಜಬ್ಬಾರ್ ಅವರು, ಆಮೇಲೆ ಪ್ರಸಕ್ತ MLA ಅದೇ ಕ್ಷೇತ್ರದಲ್ಲಿರೋರು. ಯಾಕೆ ಸರ್